ಮಕ್ಕಳೇ, ಒಂದು ಊರಿನಲ್ಲಿ ಸಿದ್ಧಾರ್ಥ ಎನ್ನತಕ್ಕಂಥವನು ತನ್ನ ಕುಟುಂಬದೊಂದಿಗೆ ವಾಸ ಮಾಡ್ತಾ ಇದ್ದ. ಕುಟುಂಬದೊಂದಿಗೆ ಅಂತಂದರೆ ಅವನ ಹೆಂಡತಿ, ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳು, ಹೀಗೆ ಒಂದೇ ಮನೆಯಲ್ಲಿ ಚೆನ್ನಾಗಿ ಅವರು ಜೀವನವನ್ನು ನಡೆಸ್ತಾ ಇದ್ದರು. ಅವನು ಒಳ್ಳೆಯ ಸ್ಥಿತಿವಂತನೂ ಹೌದು. ಹಾಗಾಗಿ ದಾನ ಧರ್ಮಗಳನ್ನು ಕೂಡ ಉತ್ತಮವಾಗಿಯೇ ಮಾಡ್ತಾ ಇದ್ದ. ಹೀಗಿದ್ದರೂ ಅವನ ಮನೆಯಲ್ಲಿ ಅವನ ಹೆಂಡತಿ ಸುಮಾರು 70 ವರ್ಷ ವಯಸ್ಸಿನ ಹೆಂಗಸು. ದಿನಾಲೂ ತಾನು ಅಡುಗೆಯನ್ನು ಮಾಡುವವಳು, ತರಕಾರಿಯನ್ನು ಹೆಚ್ಚುವವಳು, ಪದಾರ್ಥವನ್ನು ಮಾಡುವವಳು. ಹೀಗೆ ಮನೆಯಲ್ಲಿ ಸೊಸೆಯರು, ಮಕ್ಕಳು, ಬೇಡಮ್ಮ ನಿನಗೆ ವಯಸ್ಸಾಗಿದೆ, ನಾವು ಮಾಡ್ತೇವೆ ಅಂದರೂ ಅವಳು ತುಂಬ ಉತ್ಸಾಹದಲ್ಲಿ ಅಡುಗೆಯನ್ನು ಮಾಡ್ತಿದ್ಳು. ಕೊನೆಗೆ ಅವರೆಲ್ಲರಿಗೂ ಬಡಿಸುವಾಗಲೂ ಹಾಗೆ ಅವರೆಲ್ಲರೂ ಬಡಿಸಿ ಊಟ ಆದಮೇಲೆ, ಮೊಮ್ಮಕ್ಕಳಿಗೂ ಊಟ ಆದಮೇಲೆ ತಾನು ಒಂದು ಬಾಳೆ ಎಲೆಯನ್ನು ಹಾಕಿಕೊಂಡು ತನಗೆ ಬೇಕಾದಷ್ಟು ಆಹಾರವನ್ನು ಅದರಲ್ಲಿ ಹಾಕಿಕೊಂಡು ಊಟಕ್ಕೆ ಕುಳಿತಿರ್ತಿದ್ಳು. ಊಟಕ್ಕೆ ಕುಳಿತಾಗ ತನ್ನ ಬಾಳೆಯ ಸಮೀಪದಲ್ಲಿ ಇನ್ನೊಂದು ಬಾಳೆ ಎಲೆಯನ್ನು ಇಟ್ಟು ತಾನು ತನಗಾಗಿ ಏನನ್ನು ಬಡಿಸಿಕೊಂಡಿದ್ದಳೋ ಅದರಿಂದಲೇ ಸ್ವಲ್ಪ ಭಾಗವನ್ನು ತೆಗೆದು ಇನ್ನೊಂದು ಬಾಳೆಲೆಯಲ್ಲಿ ಇಡ್ತಿದ್ಳು ಮತ್ತು ಆ ಬಾಳೆಲೆಯನ್ನು ಮನೆಯ ಹೊರಗೆ ಹೋಗಿ ಯಾರು ಬಂದಿದ್ದಾರೆ ಅವರಿಗೆ, ಭಿಕ್ಷುಕರಿಗೆ, ಬಡವರಿಗೆ ಕೊಡ್ತಿದ್ಳು. ಹೀಗೆ ದಿನಾಲೂ ಅವಳು ಕೊಡ್ತಾಳೆ ಎನ್ನತಕ್ಕಂಥ ವಿಷಯ ಗೊತ್ತಿದ್ದರಿಂದ ಒಂದಲ್ಲ ಒಂದು ಭಿಕ್ಷುಕರು, ಬಡವರು ಬಂದು ಅದನ್ನು ಪ್ರೀತಿಯಿಂದ ಊಟ ಮಾಡಿ ಹೋಗ್ತಿದ್ದರು. ಇವಳು ನಂತರ ಬಂದು ತನ್ನ ಆಹಾರವನ್ನು ಊಟ ಮಾಡುವವಳು. ಹೀಗೆ ಯಾವಾಗಲೂ ನಡೀತಾ ಇರುವಾಗ ಗಂಡ ಕೇಳಿದ ಒಂದು ದಿವಸ, ಯಾಕೆ ಹೀಗೆ ಮಾಡ್ತೀಯ ನೀನು? ನಾನು ಇಷ್ಟೆಲ್ಲ ದಾನ ಧರ್ಮ ಮಾಡ್ತಾ ಇದ್ದೇನಲ್ಲ, ನೀನು ಬೇಕಾದರೆ ಮಾಡು, ನಿನ್ನ ಕೈಯಿಂದ ಕೊಡಿಸ್ತೇನೆ. ಆಗ ಹೆಂಡತಿ ಹೇಳ್ತಾಳೆ, ನೋಡಿ, ನೀವು ದಾನ ಧರ್ಮವನ್ನು ಚೆನ್ನಾಗಿ ಮಾಡ್ತಾಯಿದ್ರಿ, ನನಗೆ ಗೌರವವಿದೆ, ಅದರ ಬಗ್ಗೆ ನನ್ನ ತಕರಾರಿಲ್ಲ. ಆದರೆ ನನ್ನದಾದಂಥದ್ದನ್ನು ನಾನು ದಾನ ಮಾಡಬೇಕು. ನಾನು ಇಲ್ಲಿ ದುಡಿತೇನೆ, ಅನ್ನವನ್ನು ಬಡಿಸ್ತೇನೆ, ಎಲ್ಲವನ್ನೂ ಮಾಡಿದ ಮೇಲೆ ನನಗಾಗಿ ಹಾಕಿದ ಅನ್ನದಲ್ಲಿ ಪಾಲನ್ನು ಕೊಡ್ತೇನೆ. ಹಾಗೆ ನಮಗೆ ಅವಶ್ಯಕವಾದಂಥದ್ದನ್ನು ನಾವು ಕೊಟ್ಟಾಗ ಅದು ದಾನವಾಗ್ತದೆ ಎನ್ನುವ ಭಾವನೆ ನನ್ನದು ಅಂತ ಹೇಳಿದಾಗ ಗಂಡನಿಗೆ ಅದು ಹೌದು ಅಂತ ಅನ್ನಿಸ್ತದೆ. ಅವನು ದಾನ ಧರ್ಮವನ್ನು ಮಾಡುವನಾಗಿದ್ದರೂ ಕೂಡ ತನ್ನ ಹೆಂಡತಿ ಎಷ್ಟು ಚೆನ್ನಾಗಿ ತಿಳಿದುಕೊಂಡಿದ್ದಾಳೆ ಎಂದು ಅವನು ಸಂತೋಷವಾಗ್ತದೆ. ಹಾಗೆ ಅವರು ಪ್ರೀತಿಯಿಂದಲೇ ತಮ್ಮ ಕುಟುಂಬವನ್ನು ನಡೆಸ್ತಾ ಇರ್ತಾರೆ. ಇದು ಒಂದು ಕಥೆ. ದಾನವನ್ನು ಮಾಡುವಾಗ ಹಾಳಾದುದನ್ನು ಕೊಡತಕ್ಕಂಥದ್ದು, ಹಳೆಯದನ್ನು ಕೊಡತಕ್ಕಂಥದ್ದು, ತನಗೆ ಬೇಡವಾದ್ದನ್ನು ಕೊಟ್ಟಂಥದ್ದು, ತನಗೆ ಹೆಚ್ಚು ಉಳಿದನ್ನು ಕೊಡುವುದು ದಾನವಾಗಲಾರದು ಅಂತ. ಯಾವುದು ನಮಗೆ ಅವಶ್ಯಕ ಉಂಟೋ, ನಮ್ಮದು ಅಂತ ಅದು ಉಂಟು, ಅಂಥವುಗಳನ್ನು ದಾನ ಮಾಡಿದಾಗ ನಿಜವಾದ ದಾನ ಆಗ್ತದೆ ಅಂತ ಈ ಕಥೆಯ ಸಾರಾಂಶ, ನೀತಿ. ವಿ ಎನ್ ಭಾಗವತ್, ಬರಬಳ್ಳಿ.